ಅಂತೂ ಇಂತೂ ಮತ್ತೆ ಜಿಮ್ ಕಡೆ ಮುಖ ಮಾಡಿದಾಯ್ತು. ಬೆಳಿಗ್ಗೆ ರೆಡಿಯಾಗಿ ಸ್ಕೂಲಿಗೆ ಬಂದಿದ ತಕ್ಷಣ ಅಲ್ಲಿ ಆಲ್ರೆಡಿ ಏನೋ ಸ್ಪೆಷಲ್ ಡೇನ ಸೆಲೆಬ್ರೇಷನ್ ಮಾಡ್ತಾ ಇದ್ರು. ಮಕ್ಳೆಲ್ಲರೂ ಕೂಡ ಗ್ಯಾದರ್ ಆಗಿ ಇಲ್ಲಿ ಇಂಟ್ರೆಸ್ಟ್ ಇಂದ ಕೇಳಬೇಕಾದ್ರೆ ಆಮೇಲೆ ನನಗೆ ಗೊತ್ತಾಗಿದ್ದು ಇಲ್ಲಿ ನ್ಯಾಷನಲ್ ಸೈನ್ಸ್ ಡೇ ನಡೀತಾ ಇದೆ ಅಂತ. ಹತ್ರ ಬಂದ್ಮೇಲೆ ನಂಗೆ ಗೊತ್ತಾಗಿದೆ ಏನು ಅಂದ್ರೆ ಇದ್ರ ಬಗ್ಗೆ ಮಕ್ಕಳಿಗೆಲ್ಲ ನಾಲೆಡ್ಜ್ ಬರ್ಲಿ ಅಂತ 2 ಟೀಮ್ ಮಾಡ್ಬಿಟ್ಟು ಅಲ್ಲಿ ಒಂದು ಕ್ವಶನ್ಸ್ ನ ಕೇಳಿ 2 ಟೀಮಿಗೂ ಕೂಡ ಡಿಬೇಟಿಗೆ ಅಂತ ಬಿಟ್ಟಿದ್ರು. ಆ ಡಿಬೇಟ್ ಬಂದ್ಬಿಟ್ಟು ಮಕ್ಕಳು ಆ ಕ್ವಶನ್ಸ್ ನ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಎಷ್ಟು ಎಕ್ಸ್ಪ್ಲನೇಷನ್ ಮಾಡ್ತಾರೆ ಅನ್ನೋದು ಇದರ ಕಾನ್ಸೆಪ್ಟ್ ಆಗಿತ್ತು. ಅದನ್ನ ಮಕ್ಕಳೆಲ್ಲರೂ ಕುತ್ಕೊಂಡು ನೋಡಿ ಅದ್ರ ಬಗ್ಗೆ ತಿಳ್ಕೊಂಡು ಇವತ್ತಿನ ನ್ಯಾಷನಲ್ ಸೈನ್ಸ್ ಡೇ ನ ಮುಗಿಸಿದಾಯ್ತು. ಅದಾದ್ಮೇಲೆ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಮ್ಮ ಡ್ಯಾನ್ಸ್ ಸೆಷನ್ಸ್ ನ. ಅದಾದ್ಮೇಲೆ ನಾನು ಬಂದಿದ್ದೆ ನಮ್ಮ ಡ್ಯಾನ್ಸ್ ಕ್ಲಾಸ್ ಕಡೆಗೆ. ಬಂದಿದ ತಕ್ಷಣ ಇವರಿಗೂ ಕೂಡ ಡ್ಯಾನ್ಸ್ ನ ಶುರು ಹಚ್ಕೊಂಡಿದ್ದಾಯ್ತು. ಅದಾದ್ಮೇಲೆ ನಾನು ಮುಖ ಮಾಡಿದ್ದೆ ನಮ್ಮ ಜಿಮ್ ಕಡೆಗೆ. ಜಿಮ್ ಅಲ್ಲಿ 2 ವಾರದಿಂದ ವರ್ಕೌಟ್ ಮಾಡಿರ್ಲಿಲ್ಲ ಅಂತ ವರ್ಕೌಟಿಗೆ ಅಂತ ಬಂದಾಗ ಆಲ್ರೆಡಿ ಎಲ್ಲರೂ ವರ್ಕೌಟ್ ಮುಗಿಸಿ ಮನೆಗೆ ಹೋಗಿದ್ರು. ಬಿಕಾಸ್ ನಾನು ಹೋಗೋಷ್ಟ್ರಲ್ಲಿ ರಾತ್ರಿ 9 ಗಂಟೆ ಆಗಿರುತ್ತೆ. ತುಂಬಾ ದಿನಗಳು ಗ್ಯಾಪ್ ಆಗಿದ್ರಿಂದ ನನ್ನ ರೊಟೀನ್ ನ ಮಿಕ್ಸ್ಅಪ್ ಮೂಲಕ ಪ್ರಾರಂಭ ಮಾಡಿದಾಯ್ತು. ಗ್ಯಾಪ್ ಆಗಿದ್ರು ಕೂಡ ನನ್ನ ಬಾಡಿ ಕಂಡೀಷನ್ ತುಂಬಾ ಚೆನ್ನಾಗಿರೋದನ್ನ ನೋಡಿ ಅಲ್ಲಿಂದ ಹೊರಟಿದಾಯ್ತು. ಇದಿಷ್ಟು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು.